ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 1.32 ಲಕ್ಷ ರು ಲಾಭ. ಶೀಘ್ರದಲ್ಲೇ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಕೇಂದ್ರ ಆರಂಭ. ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು. ಹೌದು, ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಮಾತನಾಡಿ, ನಬಾರ್ಡ್ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಮೂಲಕ ಎಲ್ಲ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡುತ್ತಿತ್ತು. ಹರದನಹಳ್ಳಿ ಪ್ರಾಥಮಿಕ ನಬಾರ್ಡ್ ಸಹಕಾರ ಸಂಘ 1.32 ಲಕ್ಷ ರು ಲಾಭ. ಶೀಘ್ರದಲ್ಲೇ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಕೇಂದ್ರ ಆರಂಭ. ರಚನೆಯಾದ ಬಳಿಕ ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಮಾತನಾಡಿ, ಎಲ್ಲ ರೈತರಿಗೆ ಸದಸ್ಯರಿಗೆ ಅನುಕೂಲವಾಗುವ ಹರದನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೈಸೂರು ಜಿಲ್ಲೆಗೆ ಹರದನಹಳ್ಳಿ ಅತ್ಯುತ್ತಮ ಸಂಘ ಎಂದು ಹೆಸರು ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಒಬ್ಬ ನೌಕರ ಮಾಡಿದ ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಮಾತನಾಡಿ, ಕೋರ್ಟ್ ಹಂತದಲ್ಲಿದೆ. ನಬಾರ್ಡ್ ಬ್ಯಾಂಕ್ನಿಂದ ಹೊರತುಪಡಿಸಿದರೆ ಸಂಘ 1.32 ಸಾಲ ಸೌಲಭ್ಯ ನೀಡುತ್ತಿತ್ತು. ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 1.32 ಲಕ್ಷ ರು ಲಾಭ. ಶೀಘ್ರದಲ್ಲೇ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಕೇಂದ್ರ ಆರಂಭ. ಸೌದೆ ಸಾಲ ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಬಹಳ ಸಾಲ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಹರದನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಬಿತ್ತನೆ ಬೀಜ, ರಸಗೊಬ್ಬರ ನೀಡುವಂತೆ ಮಳಿಗೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಇನ್ನು ಅಧ್ಯಕ್ಷ ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ನಡೆದ ತಪ್ಪುಗಳು ಮತ್ತೆ ಮರುಕಳಿಸಿ ನಬಾರ್ಡ್ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸಬೇಕು. ಇಲ್ಲದಿದ್ದರೆ ಕ್ರಮ. ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 1.32 ಲಕ್ಷ ರು ಲಾಭ. ಶೀಘ್ರದಲ್ಲೇ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಕೇಂದ್ರ ಆರಂಭ. ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಉಪಾಧ್ಯಕ್ಷ ಬಿಸಿ ಯೋಗೇಶ್, ನಿರ್ದೇಶಕರಾದ ಟಿ ರಾಮೇಗೌಡ, ಕೆಬಿ ನಟರಾಜ್, ಸಹಕಾರ ಸಂಘದ ಸಿ ಸುಂದರ್, ಎಸ್ ಶಂಕರ್, ರವಿಕುಮಾರ್, ಲೋಕೇಶ್, ಕಚೇರಿ ಆವರಣದಲ್ಲಿ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಬಸವರಾಜ್, ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ಎಸ್, ನಬಾರ್ಡ್ ಬ್ಯಾಂಕ್ನಿಂದ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮಂಜಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಲಕ್ಕಿಕುಪ್ಪೆ. ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 1.32 ಲಕ್ಷ ರು ಲಾಭ. ಶೀಘ್ರದಲ್ಲೇ ರೈತರಿಗೆ ಬಿತ್ತನೆ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕ ದೊಡ್ಡಸ್ವಾಮಿಗೌಡ, ಸಂಘದ ಅಧ್ಯಕ್ಷ ಎಚ್ಎನ್ ವಿಜಯಕುಮಾರ್ ಅನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹರದನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕಚೇರಿ ಆವರಣದಲ್ಲಿ ನಡೆಸಲಾಯಿತು. ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮಿಗೌಡರು ಮಾತನಾಡಿ, ನಬಾರ್ಡ್ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಮೂಲಕ ಎಲ್ಲ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡುತ್ತಿತ್ತು. ಅವಾಗ ಹೆಂಗೆಂಗೋ ಮಾಡಿದ್ರು ನಟರಾಜಣ್ಣ ಮತ್ತು ಇವರೆಲ್ಲ ಹಿರಿಯವರು ರಾಮೇಗೌಡರೆಲ್ಲ ಏನು ಸರಿಯಾಗಿ ಕೊಟ್ಟರು, ಮತ್ತು ನಮ್ಮ ಸದಸ್ಯರು ಏನು ಸರಿಯಾಗಿ ಕೊಟ್ಟರು, ಅದ್ರ ಮೇಲೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ವರ್ಷ ಎಷ್ಟು ಬರ್ತಾ ಇದೆ ಅಷ್ಟನ್ನು ಲಾಸ್ ಆದಂಥದ್ದನ್ನು ಸಿಬ್ಬಂದಿ ಮಾಡಿದ ತಪ್ಪಿಗೆ ನಾವು ಅದನ್ನು ರಿಕವರಿ ಮಾಡ್ತಾ ಇದ್ದೀವಿ. ಕವರ್ ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು, ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಆದ್ದರಿಂದ ಮುಂದಿನ ದಿನಗಳೊಳಗೆ ಈಗ ನಾನಿದ್ದಾಗ ಇದುವರೆಗೂ ಮೊದಲು ಸಣ್ಣ ಪುಟ್ಟ ನಡೆದಿದೆ, ಅದೇನು ಹೆಸರುಗಳು ಬೇಡ. ಮುಂದಿನ ದಿನದಲ್ಲಿ ಈಗ 2-3 ವರ್ಷ ಆಯಿತು, ಇನ್ನು ಮುಂದಿನ ದಿನದಲ್ಲಿ ಏನು ಬರುತ್ತೆ ನನ್ನ ಸಾಧ್ಯ. ನಾನು ಒಬ್ಬ ರೈತನಾಗಿರೋದ್ರಿಂದ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ಈ ಸಿಬ್ಬಂದಿ ಬಗ್ಗೆ ಈಗ ಮಂಜಪ್ಪನವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ನಮ್ಮ ಕೃಷ್ಣೇಗೌಡರು, ಆಮೇಲೆ ಮಂಜು ಅವರು ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಟೈಮಿಂಗ್ಸಲ್ಲಿ ಕಾಂಪ್ರಮೈಸ್ ಇಲ್ಲ. ನಾನು ಹೇಳಿದ್ದೀನಿ, ಮುಂದಿನ ದಿನದಲ್ಲಿ ಅವರು ಕರೆಕ್ಟ್ ಸಮಯಕ್ಕೆ ತೆಗೀಲಿಲ್ಲ ಅಂದರೆ ನಮ್ದು ಏನಿದೆ ಟೀಮು ಏನು ಮುಖ ನೋಡಿದ್ರೆ ಕ್ರಮ ತಗೋಬೇಕು. ಅವ್ರು ಯಾರೇ ಆಗಿರ್ಬೋದು. ಮತ್ತು ರೈತರು ಕಟ್ಟಿದ್ದು ಏನು ಮಾಡ್ತಾರೆ, ಅವರು ಸಾಲ ತಗೊಂಡ್ರೆ ನಿಮ್ಮ ಸಂಬಳ, ನೀವೇನೇ ಸರಿಯಾದ ರೀತಿ ತೆಗಿಲಿಲ್ಲ ಅಂದರೆ ಮುಖ ನೋಡಲ್ಲ, ಇಮಿಡಿಯೇಟ್ ಆ್ಯಕ್ಷನ್ ರಿಮೂವ್ ಮಾಡೋದೆ. ಇದು ಮನಸ್ಸಲ್ಲಿರಲಿ. ಮತ್ತು ನಮ್ಮ ಈಗ ಎಲ್ಲ ಬೇಡಿಕೆಗಳು ಇಟ್ಟಿದ್ದಾರೆ. ಬೇಡಿಕೆಗಳಿಗೆ ಈಗ ಇನ್ನೂ ಅದು ಇದಾಗಿಲ್ಲ. ಜನವರಿಗೆ ಅದನ್ನು ಇದಾಗೋದು ಯಾವಾಗ ಆಗುತ್ತೆ ಕೋರ್ಟ್ ಅದ್ರ ಮೇಲೆ ನಮ್ಮ ಈಗ ನಾನೇ ಬೇಡಿಕೆ ಇಡ್ತಾ ಇದ್ದೀನಿ. ಈಗ ನಾನೇ ಮೊದಲು ಕೇಳ್ತಿದ್ದೆ. ಈಗ ಅಣ್ಣ ಏನಾದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಬಗ್ಗೆ ಅಷ್ಟು ಮಾಡಿದ್ರೆ ಖುಷಿ ಪಡೋದೇ ಮೊದಲನೇ ವ್ಯಕ್ತಿ ನಾನು. ಅದ್ರ ಜೊತೆಗೆ ರೈತರ ಪರವಾಗಿ ಏನು ಸಾಧ್ಯ ಆಗುತ್ತೆ ಮಾಡೋಣ, ನಾವೆಲ್ಲ ಸೇರಿ ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತೀನಿ. ಹೆಚ್ಚಿನದಾಗಿ ಈಗ ಎಂಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮತ್ತು ಮಂಜಪ್ಪ ಏನೋ ಮೊದಲು ಹೇಳೋಣ ಅದಾಗಲಿ ಅಂತಲೂ ಆಶಿಸ್ತಾ ಅದೇ ಕಡೆ ರೈತರಿಗೆ ಏನೇನಿದೆ, ಗೊಬ್ಬರ ಇದೆ, ನೀನು ಮೊಳಗೆ ಕಟ್ಟಕ್ಕೆ ಹೇಳಿದೆ, ಮತ್ತು ಏನೇನು ಸಾಧ್ಯ ಆಗುತ್ತೆ. ಆಮೇಲೆ ಇವರು ಗೋಯಿಂದ 4 ಚಕ್ರದ್ದು ಟ್ಯಾಕ್ಟ್ರಿ ಇರ್ಬೋದು, ಪಂಪ್ ಸೆಟ್ ಇರ್ಬೋದು, ಏನು ಸಾಧ್ಯ ಆಗುತ್ತೆ ನಮ್ಮ ರೈತರಿಗೆ ಅದು ಮಾಡಿಕೊಡ್ಲಿ ಅಂತ ನಾನು ಮನವಿ ಮಾಡ್ತಾ, ಮತ್ತು ನನ್ನ ಕೈಲಿ ಏನಾಗುತ್ತೆ ಅದನ್ನೂ ಮಾಡ್ತಾ ನಾನು ಇದನ್ನೆಲ್ಲ ಬಂದು ನೀವೆಲ್ಲ ಸಹಕರಿಸಿ. ಮತ್ತು ರೈತರಿಗೊಂದು ಮನವಿ, ನೀವು ಮೊದಲು ಥರ ಮಿಸ್ಗೈಡ್ ಆಗೋದು ಚಾನ್ಸಸ್ಸೇ ಇಲ್ಲ. 1 ರೂಪಾಯಿ ಮಿಸ್ಗೈಡ್ ಆಗೋಲ್ಲ. ಮೊದಲಾಗಿದೆ ಅದಾಗಿದ್ದನ್ನ ಬಿಡಿ, ಮುಂದೆ ಆಗೋದನ್ನ ನೋಡಿ ಅಂತ ಹೇಳ್ತಾ
ನಮ್ಮನ್ನು ಇಲ್ಲಿ ಕರೆಸಿ ಎಲ್ಲರೂ ನೀವು ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಮೊದಲನೇದಾಗಿ ತಮಗೆಲ್ಲರೂ ಕೂಡ ವಂದನೆಯನ್ನು ಸಲ್ಲಿಸಬೇಕು. ಇವತ್ತು ತಾವೆಲ್ಲ ಏನು ಸದಸ್ಯರು ಏನು ನಮ್ಮ ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡಿದ್ರಿ, ಆ ನಿರ್ದೇಶಕ ಮಂಡಳಿಯವರೆಲ್ಲರೂ ಸೇರಿ ನಟರಾಜ್ ಅವ್ರನ್ನ ಡೆಲಿಗೇಟ್ ಮಾಡಿ ನಟರಾಜ್ ಅವರು ನಮಗೆ ಓಟ್ ಹಾಕಿ ಇವತ್ತು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ನೀಡಿದಂಥ ಅಧ್ಯಕ್ಷರಾದ ವಿಜಯ್ ಅವರಿಗೆ, ಹಿರಿಯರಾದ ರಾಮೇಗೌಡರಿಗೆ, ನಮ್ಮ ನಟರಾಜ್ ಅವ್ರಿಗೆ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ನಿರ್ದೇಶಕರಿಗೆ ಹಾಗೂ ತಮಗೆಲ್ರಿಗೂ, ಯಾಕಂದ್ರೆ ನಿಮ್ಮಿಂದ ಪ್ರಾರಂಭ ಆಗಿರೋದು, ನೀವು ಅವ್ರಿಗೆ ಗೆಲ್ಸಿದ್ದೀರ, ಅವರು ಅವ್ರನ್ನ ಮಾಡಿ ನಮ್ಮನ್ನು ಕೆಲಸ ಮಾಡಿದ್ದಾರೆ. ನಿಮಗೆಲ್ಲರೂ ಕೂಡ ಮೊದಲಿಗೆ ಅನಂತ ಧನ್ಯವಾದ. ಯಾಕಂದರೆ ಇವತ್ತು ನಾನು ವೇದಿಕೆಯಿಂದ ಒಬ್ಬ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಮಾತಾಡುವಂಥ ಅಧಿಕಾರವನ್ನು ತಾವು ಕಲಿಸ್ಕೊಟ್ಟಿದ್ದೀರಿ. ನಿಜ, ನಾನು ಸುಮಾರು 25 ವರ್ಷಗಳ ಕಾಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥವನು. ಆದರೆ ನಾನು KR ನಗರ ರಾಜಕೀಯಕ್ಕೆ ಬಂದ ಮೇಲೆ ನನಗೆ ಬೇಡಪ್ಪ ಸಹಕಾರ ಕ್ಷೇತ್ರ, ನಾನು ಏನೋ ರಾಜಕೀಯದಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಇದ್ದು, ಈ ಸಾರಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಚುನಾವಣೆ ನಿಲ್ಲಬೇಕಾಯ್ತು. ನಾನೇನು ಈ ಸಾರಿ ಕೂಡ ನಾನು ಚುನಾವಣೆ ನಿಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು, ಆದರೂ ಒಂದು ಅವಕಾಶವನ್ನು ಇವತ್ತು ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ರಾಮೇಗೌಡರು ಕೂಡ ಇವತ್ತು ನಮ್ಮ ಜೊತೆ ಅವರು ನಿರ್ದೇಶಕರು ಆಯ್ತಾರೆ. ಅದು ಘೋಷಣೆ ಆಗಬೇಕು. ಇದರಲ್ಲಿ ಏನೋ ಕೋರ್ಟ್ನಲ್ಲಿ ಇರೋದ್ರಿಂದ ಅದು ತೀರ್ಮಾನ ಆದಮೇಲೆ ಅವರೇ ನಿರ್ದೇಶಕರಾಗೋದು ಗ್ಯಾರಂಟಿ ಇದೆ. ಅದು ಘೋಷಣೆ ಆದಮೇಲೆ ಅವರು ಕೂಡ ನಿರ್ದೇಶಕರಾಗ್ತಾರೆ. ಆದಮೇಲೆ ಅಧ್ಯಕ್ಷರ ಚುನಾವಣೆಗೆ ದಿನಾಂಕ ಘೋಷಣೆ ಆದಮೇಲೆ ಯಾರು ಅಧ್ಯಕ್ಷರಾಗ್ತಾರೋ ಇಲ್ಲಿ ಅದನ್ನು ನಾವು ಈಗಲೇ ಹೇಳಲಿಕ್ಕೆ ಬರಲ್ಲ. ಹೈಕಮಾಂಡ್ ಇದೆ, ಅದನ್ನು ಏನು ತೀರ್ಮಾನ ತಗೊಳ್ಳೋದು ಅದನ್ನು ಭದ್ರಾಗಿ ಕೆಲಸ ಮಾಡಬೇಕಾಗ್ತದೆ. ಆದರೆ ಯಾರೇ ಅಧ್ಯಕ್ಷರಾದರೂ ಕೂಡ ನಮಗೆ ಮುಖ್ಯ ರೈತ ಸಹಕಾರ ಸಂಘದಿಂದ ಸಾಲ ತಗೊಂಡಂಥ ರೈತರು ಅವರ ಭವಿಷ್ಯವನ್ನು ಅವ್ರ ಹೇಳಿಕೆ ಅನುಕೂಲವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮಗೆ ಇಡೀ ಕಾರ್ಯಕಾರಿ ಮಂಡಳಿ ಮೇಲೆ ಇರ್ತದೆ. ಅದ್ರ ನಾವೆಲ್ಲ ಹೊಸ ಸಮಿತಿ ರಚನೆ ಆದಮೇಲೆ ಕುಳಿತು ನಾವೇನು ರೈತರಿಗೆ ಅನುಕೂಲ ಮಾಡಿಕೊಡೋದು, ಮುಂಚೆ ಏನಿತ್ತು ಇವಾಗ ಏನಾಗಿದೆ, ಒಂದು ಪ್ರಮುಖವಾದ ಪ್ರಶ್ನೆ ಎಲ್ಲ ಸಹಕಾರ ಸಂಘ, ಕೇವಲ ಮೈಸೂರು ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಇರುವಂಥ ಸಮಸ್ಯೆ ಹೊಸಬರಿಗೆ ಸಾಲ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸರ್ಕಾರ ಅದಕ್ಕೆ ಗ್ರಾಂಟನ್ನು ಕೊಡ್ತಾ ಇಲ್ಲ. ಉದಾಹರಣೆಗೆ ಇವತ್ತೇನು ಮುಂಚೆಯಿಂದ ನಬಾರ್ಡ್ ಮುಖಾಂತರ ಅತಿ ಹೆಚ್ಚಿನ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾಯಿದ್ರು. ಅದನ್ನು ಅಪೆಕ್ಸ್ ಬ್ಯಾಂಕ್ ಮುಖಾಂತರ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಬಂದು ಅದು ರೈತರಿಗೆ ಜಿಲ್ಲಾ ಬ್ಯಾಂಕ್ಗಳ ಮುಖಾಂತರ ಹಣವನ್ನು ಎಲ್ಲ ಸಹಕಾರ ಸಂಘಗಳಿಗೆ ಕೊಟ್ಟು ಅವರು ಕೇಳಿದಷ್ಟು ಜನಕ್ಕೆ ಸಾಲವನ್ನು ಕೊಡುವಂಥ ಪರಿಸ್ಥಿತಿ ಇತ್ತು. ಇವತ್ತು ನಬಾರ್ಡ್ನಲ್ಲಿ ಕೊಡುವಂಥ ಹಣ ಕಡಿತ ಆದಮೇಲೆ ಇವಾಗ ಹೊಸಬರಿಗೆ ಸಾಲ ಕೊಡೋದು ನಿಂತಿದೆ. ಅದನ್ನು ಹೊಸದಾಗಿ ನಮ್ಮ ಕಾರ್ಯಕಾರಿ ಸಮಿತಿ ರಚನೆ ಆದಮೇಲೆ ನಾವು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಮಾಡಿದ್ರೆ ಹೊಸಬರಿಗೆ ಸಾಲ ಕೊಡಲಿಕ್ಕೆ ಹೇಗೆ ಸಾಧ್ಯ ಇದೆ. ನಿಜ, ಇವತ್ತು ನಮ್ಮ ಮೈಸೂರು DC ಬ್ಯಾಂಕ್ ಸುಮಾರು 1,000 ಕೋಟಿ ಫಿಕ್ಸೆಡ್ ಡಿಪಾಸಿಟ್. ನಾವು ನೆಕ್ಸ್ಟು ನಬಾರ್ಡಿಂದ ಹಣ ಬರಲಿಲ್ಲ ಅಂದರೆ ನಾವು ಹೊಸದಾಗಿ ಪುನಃ ಫಿಕ್ಸೆಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಬರುವಂಥ ಹಣದಲ್ಲಿ ಕೊಡುವಂಥದ್ದು, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಇವತ್ತು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು, ಅತಿ ಮುಖ್ಯವಾಗಿ ಮೈಸೂರು ಚಾಮರಾಜನಗರ ಜಿಲ್ಲಾ ಬ್ಯಾಂಕ್ಗಳಲ್ಲಿ ಹೊಸಬರಿಗೆ ಸಾಲ ಕೊಡೋದು ತೊಂದರೆ ಆಗ್ತಾಯಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಇಟ್ಟು ಇಡೀ ಮಂಡಳಿ ಹೋಗಿ ಕೇಳಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲ ಕೇಳ್ತಾ ಇದ್ದೀವಿ, ಸಾಲ ಹಲವರಿಗೆ ಸಾಲ ಕೊಡ್ತಾ ಇದ್ದಾರೆ, ಅದಕ್ಕೆ ಹೆಚ್ಚಿಗೆ ಕೊಡ್ತಾ ಇಲ್ಲ. ಇವಾಗೇನು 5% ಅದು ಪ್ರತಿ ಸಾರಿ ಹೆಚ್ಚಿಗೆ ಮಾಡುವಂಥ ಪದ್ಧತಿ ಇತ್ತು, ಅದನ್ನು ಇವಾಗ 3% ಇಳಿಸಿದ್ದಾರೆ ಅಂತ. ಯಾಕಂದರೆ ಇವಾಗ ಅಧಿಕಾರಿಗಳಿರೋದು, ಇವಾಗ ಆಡಳಿತ ಅಧಿಕಾರಿ ಇರೋದು, ಅವರು ಏನು ತೀರ್ಮಾನ ತಗೊಂಡು ಕೊಡಲಿಕ್ಕಾಗಲ್ಲ. ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬರುತ್ತೆ ಆ ಗೈಡ್ಲೈನ್ಸ್ ಪ್ರಕಾರ ಅವರು ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅದನ್ನು ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಆಡಳಿತಗಾರರಿಗೆ ಹೇಳಿಕೆ ನಾವೇ ಇದ್ದರೆ ನಾವು ತೀರ್ಮಾನ ತಗೊಳ್ಳೋದಕ್ಕೂ ಇನ್ನೊಬ್ರಿಗೆ ಹೇಳಿ ಮಾಡಿಸೋದಕ್ಕೂ ವ್ಯತ್ಯಾಸ ಇರುತ್ತೆ.
ಅದು ಆರ್ಡರ್ಮೆಂಟ್ ರಚನೆ ಆದಮೇಲೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅನ್ನೋ ವಿಷಯನ ಹೇಳ್ತಾ ನಮ್ಮ ಮಂಜಪ್ಪನವರು ಒಂದು 2 ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈಗ ನಿಮಗೆ ನ್ಯಾಯಬೆಲೆ ಅಂಗಡಿಯನ್ನು ಸೊಸೈಟಿ ಮುಖಾಂತರ ಮಾಡಬೇಕಾದ್ರೆ ಫಸ್ಟು ನೀವು ಲೈಸೆನ್ಸನ್ನು ಮಾಡಿಸ್ಬೇಕು. ಲೈಸೆನ್ಸನ್ನು ಮಾಡಿಸಿ ಆದ ಮೇಲೆ ನಾವು ನ್ಯಾಯಬೆಲೆ ಅಂಗಡಿ ನಾವೇ ಪಡಿತರ ವಿತರಣೆ ಮಾಡ್ತೀವಿ, ನಮಗೆ ಕೊಡಿ ಅಂತ ಕೇಳೋಕ್ಕೆ ಅನುಕೂಲ ಆಗುತ್ತೆ. ಬಟ್ ಅದನ್ನು ಲೈಸೆನ್ಸ್ ಮಾಡಿಸ್ಬೇಕು. ನಮ್ಮ ಲೈಸೆನ್ಸ್ ಮಾಡಿಸ್ಕೊಂಡು ಆದಮೇಲೆ ಕೇಳುವಂಥ ಪ್ರಶ್ನೆ. ಒಬ್ರದ್ದು ಅದೇ ಥರ ಲೈಸೆನ್ಸ್ ಮಾಡಬೇಕು ಅದೆಲ್ಲ ಅದು ಕೂಡ ಲೈಸೆನ್ಸ್ ನೋಡಬೇಕು. ನಾವು ಇದೆ ಗೊಬ್ಬರ ಮಾರೋದಕ್ಕೆ ಏನು ತೊಂದರೆ ಇಲ್ಲ. ಅದರಲ್ಲಿ ನಿಮ್ಮ ಸ್ವಲ್ಪ ಬಂಡವಾಳ ಬೇರೆ ತಂದು ಮಾರೋದಕ್ಕೆ ನಾನು ಕೊಡಿಸ್ಕೊಡ್ತೀನಿ. ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರಿಗೆ ಏನು ಕೊಡಿಸ್ಬೇಕು, ಎಷ್ಟು ಗೊಬ್ಬರ ಕೊಡಬೇಕು ಅದು ಕೊಡಿಸುವಂಥ ಜವಾಬ್ದಾರಿ ಇದೆ. ನಾನು ಖಂಡಿತ ಕೊಡಿಸ್ಕೊಡ್ತೀನಿ. ಆದರೆ ನೀವು ಬಂಡವಾಳ ಹಾಕಬೇಕು, ತರಬೇಕಲ್ಲ. ಮಾಲ್ ತಂದು ಮಾರೋದಕ್ಕೆ ಸ್ವಲ್ಪ ಬಂಡವಾಳವನ್ನು ಸಾಹುಕಾರರಿದ್ದಾರೆ ಪ್ರಾರಂಭ ಮಾಡಿ ಬಂದಂಗೆ ಅದನ್ನು ಕೊಡುವಂಥ ಪ್ರಯತ್ನ. ಗೊಬ್ಬರ ಮಾರೋದಕ್ಕೆ ಏನು ಸಮಸ್ಯೆ ಇಲ್ಲ. ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರನ್ನ ಕೊಡಿಸೋ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದು ನೀವು ಗೊಬ್ಬರ ಕೊಡಿ. ಈಗ ರೈತರು ಎಲ್ಲೋ ಹೋಗಿ ಹೆಚ್ಚಿಗೆ ಬೆಲೆ ಕೊಟ್ಟು ಗೊಬ್ಬರ ಕೊಂಡ್ಕೊಳ್ಳೋ ಬದಲು ನೀವು ಇಲ್ಲಿಂದನೇ ಮಾರಿದ್ರೆ ನಾವು ಕಡಿಮೆ ಬೆಲೆಗೆ ರೈತರಿಗೆ ಉತ್ತಮವಾದ ಗೊಬ್ಬರವನ್ನು ಕೊಡ್ಬೋದು. ಅದರಿಂದ ಆ ಕೆಲಸನೂ ಮಾಡಬೇಕು. ಅದಕ್ಕೆ ಬೇಕಾದಂಥ ಅದೇನು ವ್ಯವಸ್ಥೆಗಳಿಂದ ಖಂಡಿತ ಅದನ್ನು ಮಾಡ್ತಾನೆ. ಇಲಾಖೆ ಸರ್ಕಾರಿ ಇಲಾಖೆ ನಮ್ಮ ಅಂಡರ್ಲೇ ಇರೋದ್ರಿಂದ ಅದನ್ನು ಕೂಡ ಹೇಳಿ ಕೊಡಿಸುವಂಥ ಪ್ರಯತ್ನ ಮಾಡಿ. ಈಗ 2-3 ಸೊಸೈಟಿ ಕೇಳಿದ್ರು, ಆ ಗೊಬ್ಬರ ಇಲ್ಲ ಈ ಗೊಬ್ಬರ ಕೊಡ್ತೀವಿ, ಹೇಳ್ಬಿಟ್ಟು ಕೊಡಿಸ್ತು. ಹೇಳಿ ಡಿಗೆ ಹೇಳಿ ಅಲ್ಲಿಂದ ಹೇಳಿ ಅದನ್ನು ಗೊಬ್ಬರ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವಾಗ ಏನು ರಾಗಿ ಕೇಂದ್ರ ಭತ್ತ ಕೇಂದ್ರಗಳಿದ್ದವು, ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ KFC ಮುಖಾಂತರ ಹೋಬಳಿಗೆ 2 ಸೊಸೈಟಿಗೆ ರಾಗಿ ಮತ್ತು ಭತ್ತವನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ 12 ಸೊಸೈಟಿಗಳಿಗೆ ಇದು ಅವಕಾಶ ಸಿಗುತ್ತೆ. ಈಗ ನಿಮ್ಮದು ನ್ಯಾಯಬೆಲೆ ಅಂಗಡಿ ಇಲ್ಲದೆ ಇರೋದ್ರಿಂದ ಪ್ರಥಮವಾಗಿ ನಿಮ್ಗೆ ಅವಕಾಶ ಇದೆ. ಎಲ್ಲೆಲ್ಲಿ ನ್ಯಾಯಬೆಲೆ ಅಂಗಡಿಗಳಿದೆ ಅದಕ್ಕೆ ಅಂತೆ ಇಲ್ಲ. ಯಾವ್ಯಾವುದು ನ್ಯಾಯಬೆಲೆ ಅಂಗಡಿಗಳಿಲ್ವೋ ಅವರಿಗೆ ರಾಗಿ ಮತ್ತು ಭತ್ತ ಖರೀದಿ ಮಾಡೋ ಕೇಂದ್ರವನ್ನು ಕೊಡಬೇಕು ಅಂತ ಇದೆ. ಈಗ ದಸರಾ ಇರೋದ್ರಿಂದ DC ಅವರು ಫ್ರೀ ಇಲ್ಲ. ಇದಾದಮೇಲೆ ಅವರು ಕಮಿಟಿ ಮಾಡಿ ಹೇಗೆ ಮಾಡಬೇಕು ಏನು ಅಂತ ತೀರ್ಮಾನ ಮಾಡ್ತಾರೆ. ಆವಾಗ ಅದನ್ನು ಏನು ಯಾವ ಥರ ನಾವಾಗ ಬೇಕಾದ್ರೆ ನಿಮಗೆ ಸಿಗ್ಬೋದು. ಯಾಕಂದ್ರೆ ನಿಮ್ಮಲ್ಲಿ ನ್ಯಾಯಬೆಲೆ ಅಂಗಡಿ ಇದ್ದರಿಂದ ಪ್ರಥಮವಾಗಿ ಅಂಥ ಸಹಕಾರದ ಅಂಗಡಿ ಕೊಡಬೇಕು ಅನ್ನೋದು ನಿಯಮ ಇದೆ. ಅದು ಸುಮಾರು 24ರಲ್ಲಿ 12 ಸೊಸೈಟಿಗೆ ಅಕ್ಕಿ ಮತ್ತು ಭತ್ತವನ್ನು ಖರೀದಿ ಮಾಡುವಂಥ ಅವಕಾಶಗಳು ಕೂಡ ಸಿಗ್ತದೆ. ಆದ್ದರಿಂದ ನೀವು ನಿಮ್ಮ ಸಂಘ ಭಾಳ ತುಂಬ ಚೆನ್ನಾಗಿ ನಡೀತಾ ಇದ್ದಂಥ ಸಂಘ. ಯಾನಗರ ಸಾಲಿಗ್ರಾಮ ತಾಲೂಕಲ್ಲಿ ಅರದಳ್ಳಿ ಸಂಘ ಅಂದರೆ 12,49,52,000 ಕೇಂದ್ರ ಬ್ಯಾಂಕಿಗೆ ಸಾಲವಾಗಿ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲಗಳಾಗ್ಬೋದು. ಅದಕ್ಕೆ ಯಾರೋ ಒಬ್ಬ ಮಾಡಿ ತಪ್ಪಿಗೆ ಇವತ್ತು ಸಹಕಾರ ಸಂಘ ಸುಮಾರು 1,40,00,000 ಇವತ್ತು ಸೊಸೈಟಿ ಲಾಸಲ್ಲಿದೆ. ಯಾಕೆಂದರೆ ಅದ್ರ ಮೇಲೆ ಕೇಸ್ ಹಾಕಿದ್ದೀನಿ ಅಂದರೆ ಕೇಸ್ ತೀರ್ಮಾನ ಆಗೋವರೆಗೂ ಅವರಿಂದ ವಸೂಲಿ ಆಗೋವರೆಗೂ ಕೂಡ ಸಂಘ ಲಾಸಲ್ಲೇ ಇರುತ್ತೆ. ಈ ಬರುವಂಥ ಲಾಭದಲ್ಲಿ ಲಾಭ ಎಲ್ಲ ಇದಕ್ಕೆ ಹೋಗ್ತಾ ಇದೆ. ಎಷ್ಟೇ ಲಾಭ ನೀವು ಬಂದರೂ ಕೂಡ ಈಗ ಇದಕ್ಕೆ ಏನು ಲಾಸ್ ಇದೆ, ಲಾಸ್ಗೆ ಅದು ಹೋಗೋದ್ರಿಂದ ನಿಮಗೆ ಲಾಭ ಎಷ್ಟು ಅಂತ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಆದಷ್ಟು ಬೇಗ ಕೋರ್ಟ್ನಲ್ಲಿ ಅದು ಏನು ಇವ್ರು ಕೇಸ್ ಹಾಕಿದ್ದಾರೆ ಅದು ತೀರ್ಮಾನ ಆದರೆ ಅದು ಏನೋ ವಸೂಲಿ ಆದ ಮೇಲೆ ಅದು ಸೊಸೈಟಿ ಒಳ್ಳೆಯ ಲಾಭಕ್ಕೆ ಬರ್ತದೆ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಅದು ಯಾರೋ ಒಬ್ಬ ನೌಕರರು ಮಾಡಿದಂಥ ತಪ್ಪಿನಿಂದ ಇವತ್ತಿದ ಇಲ್ಲಿ ಒಂದು ಸೊಸೈಟಿ, ಇಲ್ಲೇ ಒಂದು ಸೊಸೈಟಿ ನಾವು ಕೇಳಿದ ರೀತಿ 2 ಸೊಸೈಟಿಲಿ ಅವನು ನಗದು ಸಾಲವನ್ನು ಕೊಡುವಾಗ ಅವ್ಯವಹಾರ ಆಗಿ ಅದು ಆಗಿರುವಂಥದ್ದು. ಅದು ಮುಂದೆ ಈ ಥರ ಆಗೋದು ಬೇಡ. ಆ ಸಾಲವನ್ನೇ ನಿಲ್ಲಿಸ್ಬಿಡಿ ಅಂತ ಬೇಕಾದ್ರೆ ನಾನು ಹೇಳ್ತೀನಿ. ಅದು ಕೊಡ್ತಾ ಈಗ ಏನೇನು ನೀವು ಕೊಟ್ಟಿದ್ದೀರಾ ವಸೂಲು ಮಾಡ್ಕೊಳ್ಳಿ. ಆ ಸಾಲವನ್ನು ದಯಮಾಡಿ ಮುಂದೆ ಕೊಡೋಕ್ಕೋಗ್ಬಿಡಿ. ಯಾಕಂದರೆ ನಾವು ಎಲ್ಲ ಒಳ್ಳೆಯವರು ಅಂತಲೇ ಮಾಡ್ತೀವಿ, ಆದರೆ ಮಾಡುವಂಥ ಸಂದರ್ಭದಲ್ಲಿ ಈ ಥರಗಳು ಆಗ್ತದೆ. ನಾವು ಏನಂತ ಕ್ಷಣಕ್ಕೆ ಕಷ್ಟಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಒಂದು ಸ್ಕೀಮನ್ನು ಇಟ್ಟಿದ್ದು, ಆದರೆ ಅದನ್ನು ಬೇರೆ ರೀತಿ ದುರುಪಯೋಗ ಆಯಿತು ಅಷ್ಟೇ. ಅದರಿಂದ ಅದು ಬಂದ ಮೇಲೆ ಏನು ವಸೂಲಾತಿ ಆದರೆ ಅದರಿಂದ ಒಳ್ಳೆಯ ಲಾಭ ಬರುತ್ತೆ.
ಸೊಸೈಟಿ ಒಳ್ಳೆ ಉತ್ತಮವಾದಂಥ ಸೊಸೈಟಿ ಚೆನ್ನಾಗಿ ನಡೀತಾ ಇದೆ. ಉಳಿದಂಥ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ, ನೌಕರು ಸಮಯಕ್ಕೆ ಬರೋದಿಲ್ಲ ಅದೇನಿದೆ ಅಂತ. ಅದು ಅಧ್ಯಕ್ಷರು ಸಂಬಂಧಪಟ್ಟ ವಿಷಯ, ಅದು ಅಧ್ಯಕ್ಷರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತೇನು ರೈತರು ಇವತ್ತು ಇಲ್ಲಿದ್ದೀರಾ, ನಾವು ಹೆಚ್ಚಿಗೆ ಇವತ್ತು ನಟರಾಜ್ ಅವರು ಹೇಳುವಾಗ ಕೂಡ ಹಲವಾರು ವಿಷಯಗಳನ್ನು ಹೇಳಿದ್ರು. ಆರ್ ಟಿ ಸಿಲಿ ಇರೋದು ಒಂದು, ನಾವು ಸಾಲ ಕೊಟ್ಟಿರೋದೇ ಬೇರೆ ಬೇರೆ ಬೆಳೆ ಎತ್ತು ಕೊಟ್ಟಿದ್ದೀವಿ, ಇದನ್ನು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ. ಈಗ ಭತ್ತ ರಾಗಿ ಅಂದರೆ ಕಮ್ಮಿ ಆಗುತ್ತೆ, ಸಾಲ ಕೊಟ್ಟಿರೋದನ್ನ ಹಿಡ್ಕೊಂಡು ಕೊಡಬೇಕಾಗತ್ತೆ. ಆಗೋದು ಬೇಡ ಅಂತೇಳಿ ಕೆಲವರು ನಾವು ತರಬೇಕಾದ್ರೆ ಪಾಣಿಯಲ್ಲಿ ಬೆಳೆ ತೋರಿಸ್ಬೇಕಾದ್ರೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟು ಹಾಕ್ಸಕ್ಕೆ ಬರಬೇಕು ಅಂತ ಹೇಳಿದ್ರು. ಇದೆಲ್ಲ ನೋಡಿ ಅದನ್ನೆಲ್ಲ ಮಾಡ್ತಾರೆ ಸೊಸೈಟಿಯವರ ಏನಿದೆ ಸರಿದೂಗಿಸ್ಕೊಂಡು ಹೋಗ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಏನು ಆಡಳಿತ ಮಂಡಳಿ ರಚನೆ ಆದ ಮೇಲೆ ನಮ್ಮ ಸಹಕಾರಕ್ಕೆ ಬ್ಯಾಂಕಿಗೆ ಸಂಘಕ್ಕೆ ಏನು ಸೌಲಭ್ಯಗಳಾಗಬೇಕು ಅದು ಖಂಡಿತ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಋಣ ನಮ್ಮ ಮೇಲಿದೆ. ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೀವು ನಾನು ಗೆದ್ದಿದ್ದೀನಿ. ನಾನೇ 5 ವರ್ಷ ನಿರ್ದೇಶಕನಾಗಿರಬೇಕು, ಅದಕ್ಕೆಲ್ಲ ನೀವುಗಳೇ ಕಾರಣ. ಆಡಳಿತ ಮಂಡಳಿ ಸದಸ್ಯರು ನಿಮ್ಮ ಋಣ ನಮ್ಮ ಮೇಲಿರೋದ್ರಿಂದ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕೂಡ ಕರೆದು ಮಹಾಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲ ಉದ್ದೇಶ ಮಾತಾಡಲಿಕ್ಕೆ ಅವಕಾಶವನ್ನು